ನನ್ನ ಹೆಸರು ಪ್ರಕಾಶ್. ನಾನು ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದೇನೆ. ನಾನು ಬ್ಯಾಂಕ್ ಒಂದರಲ್ಲಿ ಜವಾನನಾಗಿ ಕೆಲಸ ಮಾಡುತ್ತೇನೆ. ಹೀಗೆ ಕೆಲಸ ಮಾಡುವಾಗಲೇ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಪಿಯುಸಿ ಮುಗಿದ ಮೇಲೆ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ನಾನು ಅಲ್ಲಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆ. ಒಂದು ದಿನ ಒಬ್ಬರು ನನಗೆ ಸಹಕಾರಿ ಬ್ಯಾಂಕಿನಲ್ಲಿ ಜವಾನನ ಕೆಲಸ ಕೊಡಿಸಿದರು. ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡಲು ಶುರು ಮಾಡಿದೆ. ಈ ಮೊದಲು ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿ ಕೆಲಸ ಮಾಡುವ ಕೂಲಿಕಾರರ ಸೌಂದರ್ಯವನ್ನು ನೋಡುತ್ತಾ ಆರಾಮವಾಗಿ ಇದ್ದೆ. ನನಗೆ ಅವಕಾಶ ಸಿಕ್ಕಾಗಲೆಲ್ಲ ಆ ಕೆಲಸ ಮಾಡಿ ಮನಸ್ಸಿನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದೆ. ಹೀಗಾಗಿ ನಾನು ಯಾವಾಗ ಮತ್ತೆ ಅವಕಾಶ ಸಿಗುತ್ತದೆ ಎಂದು ಕಾಯುತ್ತಿದ್ದೆ. ಆದರೆ ಬ್ಯಾಂಕಿಗೆ ಬಂದ ನಂತರ ಎಲ್ಲವೂ ನಿಂತು ಹೋಗಿತ್ತು. ಬ್ಯಾಂಕಿನಲ್ಲಿ ಸುರೇಶ್ ಅಂತ ಮ್ಯಾನೇಜರ್ ಇದ್ದರು. ಅವರು ಇಲ್ಲಿಗೆ ಬಂದು 2 ವರ್ಷ ಆಗಿತ್ತು. ಅವರಿಗೆ ಮದುವೆಯಾಗಿ ಅವರ ಮಕ್ಕಳೆಲ್ಲ ಸಿಟಿಯಲ್ಲಿ ಕಾಲೇಜು ಓದುತ್ತಿದ್ದರು. ಅವರು ಈ ಹುದ್ದೆಗೆ ಬಂದಾಗಿನಿಂದ ಮನೆಗೆ ತುಂಬಾ ತಡವಾಗಿ ಹೋಗುತ್ತಿದ್ದರು. ಸರಿಯಾಗಿ ಊಟ ಕೂಡ ಮಾಡುತ್ತಿರಲಿಲ್ಲ. ಹೀಗಾಗಿ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುತ್ತಿತ್ತು. ಇನ್ನು ಅವರ ಮನೆಯಾಕೆ ನೋಡಲು ಸುಂದರವಾಗಿದ್ದು ದೇವತೆಯಂತೆ ಇದ್ದರು. ಅವರನ್ನು ಹೊಗಳಲು ಪದಗಳೇ ಸಿಗುತ್ತಿರಲಿಲ್ಲ. ಇವರನ್ನು ನೋಡಿದ ಮೊದಲ ನೋಟದಲ್ಲೇ ನಮ್ಮ ಮ್ಯಾನೇಜರ್ ಒಪ್ಪಿಕೊಂಡು ಮದುವೆಯಾಗಿದ್ದರು. ನಮ್ಮ ಮನೆ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇತ್ತು. ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ಮ್ಯಾನೇಜರ್ ಏನೇ ಇದ್ದರೂ ನನಗೆ ಕೆಲಸ ಹೇಳುತ್ತಿದ್ದರು. ಮ್ಯಾನೇಜರ್ ಅವರು ಮದುವೆಯಾದ ಮೊದಲ 8 ವರ್ಷಗಳವರೆಗೆ ಚೆನ್ನಾಗಿ ಜೀವನ ಸಾಗಿಸುತ್ತಿದ್ದರು. ಅವರು ತಮ್ಮ ಹೆಂಡತಿಗೆ ಸಾಕಷ್ಟು ಸಮಯವನ್ನು ನೀಡುತ್ತಿದ್ದರು. ಕೆಲವೊಮ್ಮೆ ರಜೆ ಹಾಕಿ ಮನೆಗೆ ಹೋಗಿ ಆ ಕೆಲಸವನ್ನು ಮಾಡುತ್ತಿದ್ದರು. ಆದರೆ ಈ 2 ವರ್ಷದಿಂದ ಅವರು ತಮ್ಮ ಮನೆಯ ಕಡೆ ಸರಿಯಾಗಿ ಗಮನವನ್ನೇ ಕೊಡುತ್ತಿರಲಿಲ್ಲ. ಹೀಗಾಗಿ ಅವರ ಹೆಂಡತಿ ಹಸಿವಿನಿಂದ ಬಳಲುತ್ತಿದ್ದರು. ಸಾಕಷ್ಟು ಬಾರಿ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಸಮಾಧಾನ ಪಡುತ್ತಿದ್ದರು. ಮ್ಯಾನೇಜರ್ ಅವರ ಕಷ್ಟ ಸುಖದ ಬಗ್ಗೆ ಕೇಳುತ್ತಿರಲಿಲ್ಲ. ಯಾವಾಗಲೂ ಬ್ಯಾಂಕ್ ಕೆಲಸದಲ್ಲೇ ಇರುತ್ತಿದ್ದರು. ಹೀಗಾಗಿ ಅವರ ಮನೆಯಾಕೆ ಕಳೆದ 1 ವರ್ಷದಿಂದ ತುಂಬಾ ಕಷ್ಟಪಡುತ್ತಿದ್ದರು. ಮ್ಯಾನೇಜರ್ ಹೆಂಡತಿ ನೋಡಲು ಚೆನ್ನಾಗಿದ್ದು ನಮ್ಮ ಸ್ನೇಹಿತರೆಲ್ಲರೂ ಅವರ ಬಗ್ಗೆ ಮಾತನಾಡುತ್ತಿದ್ದರು. ಹಬ್ಬ ಹರಿದಿನಗಳಲ್ಲಿ ಆಫೀಸಿನ ಪೂಜೆಗೆ ಅಥವಾ ವಾರ್ಷಿಕೋತ್ಸವಕ್ಕೆ ಅವರು ಬ್ಯಾಂಕಿಗೆ ಬಂದಾಗ ನಮ್ಮ ಬ್ಯಾಂಕಿನವರೆಲ್ಲರೂ ಅವರನ್ನು ನೋಡುತ್ತಿದ್ದರು. ಆದರೆ ಅದೃಷ್ಟ ಮಾತ್ರ ನನಗೆ ಸಿಕ್ಕಿತ್ತು. ನಾನು ಜವಾನ ಆಗಿದ್ದರಿಂದ ಕೆಲವೊಮ್ಮೆ ಇವರ ಮನೆಗೆ ಹೋಗಿ ಬಂದು ಅವರಿಗೆ ಪರಿಚಯವಾಗಿ ಬಿಟ್ಟಿದ್ದೆ. ಅವರನ್ನು ಕಂಡರೆ ನನಗೆ ಗೌರವ ಇತ್ತು. ಆದರೆ ಅವರ ಜೊತೆಗೆ ಮಾತನಾಡಲು ನನಗೆ ಹೆದರಿಕೆ ಆಗುತ್ತಿತ್ತು. ಆದರೆ ಅವರು ದೂರವಿದ್ದಾಗ ನಾನು ಅವರನ್ನು ಗಮನಿಸುತ್ತಿದ್ದು ಅವರಿಗೂ ಗೊತ್ತಿತ್ತು. ಹೀಗೆ ಒಂದು ದಿನ ನಾನು ಅವರ ಮನೆಗೆ 12 ಗಂಟೆ ಸುಮಾರಿಗೆ ಹೋಗಿದ್ದೆ. ಆಗ ಅವರು ಬಾಗಿಲು ತೆರೆಯಲಿಲ್ಲ. ಅವರು ಬಾಗಿಲು ತೆರೆಯುವುದು ಲೇಟು ಮಾಡಿದ್ದು ನೋಡಿ ಅಡುಗೆ ಮಾಡುತ್ತಿರಬಹುದು ಎಂದುಕೊಂಡಿದ್ದೆ. ಆಮೇಲೆ ಕೆಲ ಹೊತ್ತಿನ ನಂತರ ಅವರು ಬಾಗಿಲು ತೆರೆದು ಏನು ಪ್ರಕಾಶ್ ಅಂತ ಕೇಳಿದಾಗ ನಾನು ಅವರನ್ನೇ ನೋಡುತ್ತಿದ್ದೆ. ಏಕೆಂದರೆ ಅವರ ತಲೆಗೂದಲಲ್ಲಿ ಎಣ್ಣೆ ಹರಡಿತ್ತು. ಆಗ ಅವರು ಪ್ರಕಾಶ್ ಯಾಕೆ ಬಂದಿದ್ದೀಯಾ? ಯಜಮಾನರು ಬ್ಯಾಂಕಿನಲ್ಲೇ ಇದ್ದಾರಲ್ಲ ಎಂದು ಕೇಳಿದಾಗ ನಾನು ಅವರೇ ನನ್ನ ಕಳುಹಿಸಿದ್ದಾರೆ ಅಂತ ಹೇಳಿದೆ. ಆಗ ಅವರು ಯಾಕೆ ಎಂದು ಕೇಳಿದಾಗ ನಾನು ಅಕೌಂಟ್ಗೆ ಸಂಬಂಧಪಟ್ಟ ಯಾವುದೋ ಫೈಲ್ ಟೇಬಲ್ ಮೇಲೆ ಇಟ್ಟಿದ್ದಾರಂತೆ. ಅದನ್ನು ತಗೊಂಡು ಬಾ ಅಂತ ಸರ್ ಹೇಳಿದ್ದಾರೆ ಎಂದು ಹೇಳಿದೆ. ಆಗ ಅವರು ಸರಿ ಬಾ ಕುಳಿತುಕೋ, ನಾನು ಫೈಲ್ ನೋಡಿ ಕೊಡ್ತೀನಿ ಅಂತ ಹೇಳಿದರು. ಅವರು ನನ್ನನ್ನು ಕೂರಿಸಿ ಫೈಲ್ ಕೊಡದೆ ನೇರವಾಗಿ ಅಡುಗೆ ಮನೆಗೆ ಹೋದರು. ಆಗ ನಾನು ಫೈಲ್ ಕೊಟ್ಟರೆ ತಗೊಂಡು ಹೋಗ್ತೀನಿ ಅಂತ ಮತ್ತೊಮ್ಮೆ ಹೇಳಿದಾಗ ಅವರು ನಾನು ಆವಾಗಲೇ ನನಗೆ ಅಂತ ಟೀ ಮಾಡೋಕೆ ಇಟ್ಟಿದ್ದೇನೆ, ನೀನು ಸ್ವಲ್ಪ ಕುಡಿದು ಹೋಗುವ ಅಂತ ಹೇಳಿದರು. ನಾನು ಸರಿಯೇ ಅಂತ ಹೇಳಿ ಕುಳಿತುಕೊಂಡೆ. ಹೀಗೆ ಕುಳಿತಾಗ ಅವರು ಪ್ರಕಾಶ್ ಸ್ವಲ್ಪ ಸಕ್ಕರೆ ಖಾಲಿಯಾಗಿದೆ, ಇಲ್ಲೇ ಪಕ್ಕದಲ್ಲೇ ಅಂಗಡಿ ಇದೆ ತಗೊಂಡು ಬಾ ಅಂತ ಹೇಳಿದರು. ನಾನು ಸರಿಯೇ ಅಂತ ಹೇಳಿ ಹೋಗಿ ತಗೊಂಡು ಬಂದು ಕೊಡುವಾಗ ಅವರ ಕೈ ಸ್ಪರ್ಶವಾಯಿತು. ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಬೇರೆ ಯೋಚನೆ ಬರತೊಡಗಿತ್ತು. ಆಗ ಅವರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನೀನು ಹೋಗಿ ಕುಳಿತುಕೋ, ನಾನು ಟೀ ಮಾಡಿಕೊಂಡು ಬರುತ್ತೇನೆ ಅಂತ ಅಡುಗೆ ಮನೆಗೆ ಹೋದರು. ನಾನು ಕುಳಿತಲ್ಲಿಯೇ ಅವರನ್ನು ನೋಡುತ್ತಿದ್ದೆ. ಹೀಗೆ ನೋಡುವಾಗಲೇ ಅವರು ಸಡನ್ ಆಗಿ ನನ್ನ ಕಡೆಗೆ ನೋಡಿದರು. ನಾನು ಆಗ ತಕ್ಷಣವೇ ನನ್ನ ಮೊಬೈಲ್ ಕಡೆಗೆ ನೋಡಿದೆ. ಆಮೇಲೆ ಇದೇ ಒಳ್ಳೆಯ ಸಮಯ ಅಂತ ಅಂದುಕೊಂಡು ಸೌಂದರ್ಯ ನನ್ನ ಕಣ್ಣಿಗೆ ಬೀಳುವ ಹಾಗೆ ಚಹಾ ತಂದುಕೊಟ್ಟರು. ಆಗ ನಾನು ಸೋಫಾ ಮೇಲೆ ಕುಳಿತುಕೊಂಡಿದ್ದೆ. ಅವರು ಎದುರಿಗೆ ಕೂರದೆ ನೇರವಾಗಿ ಬಂದು ನನ್ನ ಪಕ್ಕದಲ್ಲೇ ಕುಳಿತುಕೊಂಡರು. ನನಗೆ ತುಸು ಗಾಬರಿಯಾಯಿತು. ನಾನು ಹೆದರುತ್ತಾ ಚಹಾ ಕುಡಿಯುತ್ತಿದ್ದೆ. ಆಗ ಅವರು ಪ್ರಕಾಶ್, ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ.
ನೇರವಾಗಿ ಉತ್ತರ ಹೇಳಬೇಕು ಅಂತ ಹೇಳಿದರು. ಆಗ ನಾನು ಹೆದರುತ್ತಾ ಸರಿ ಕೇಳಿಯೇ ಅಂತ ಹೇಳಿದೆ. ಆಗ ಅವರು ನೇರವಾಗಿ ನೀನು ಯಾಕೆ ಯಾವಾಗಲೂ ಬೇರೆ ತರಹ ನೋಡ್ತಾ ಇರುತ್ತೀಯಾ? ನನ್ನ ಕಂಡರೆ ನಿನಗೆ ಇಷ್ಟನಾ ಅಂತ ಕೇಳಿದರು. ಆಗ ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದಾಗ ಅವರು ಪರವಾಗಿಲ್ಲ ಹೇಳುವೆ ಎಂದರು. ಆಗ ನಾನು ಏನು ಇವತ್ತು ಹೀಗೆ ಕೇಳುತ್ತಿದ್ದೀರಾ ಎಂದಾಗ ಅವರು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವ ಅಂತ ಹೇಳಿದರು. ಆಗ ನಾನು ನಿಮ್ಮನ್ನು ಕಂಡರೆ ಗೌರವ ಅಂತ ಹೇಳಿದೆ. ಆಗ ಅವರು ಗೌರವ ಇದ್ದರೆ ಬೇರೆ ತರಹ ನೋಡುತ್ತಿದ್ದೀಯಾ ಎಂದು ಕೇಳಿದಾಗ ನಾನು ಅವರ ಪ್ರಶ್ನೆಗೆ ನೀವು ಹೇಳಿದ್ದು ಸರಿಯೇ ಅಂತ ಹೇಳಿದೆ. ಆಗ ಅವರು ಮತ್ತೆ ಇದನ್ನ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ನಾನು ನೀವು ನಮ್ಮ ಮ್ಯಾನೇಜರ್ ಮನೆ ಯಾಕೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ನನ್ನ ಕೆಲಸವೇ ಹೋಗುತ್ತೆ ಅಂತ ಸುಮ್ಮನಿದ್ದೆ ಅಂತ ಹೇಳಿದೆ. ಆಗ ಅವರು ಸರಿ ನಾನು ನಿನಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಎಂದಾಗ ನಾನು ಸರಿ ಕೇಳಿಯೇ ಎಂದೆ. ಆಗ ಅವರು ನಿಮ್ಮ ಮ್ಯಾನೇಜರ್ ಇವಾಗ ಏನು ಮಾಡ್ತಾ ಇದ್ದಾರೆ ಎಂದರು. ಆಗ ನಾನು ಮೇಲಧಿಕಾರಿಗಳು ಬಂದಿದ್ದಾರೆ, ಅವರ ಜೊತೆಗೆ ಸಭೆ ನಡೀತಾ ಇದೆ ಅಂತ ಹೇಳಿದೆ. ಆಗ ಅವರು ಇವಾಗ ಬರೋದಿಲ್ಲವಾ ಎಂದು ಕೇಳಿದಾಗ ನಾನು ಇಲ್ಲ ಎಂದು ಹೇಳಿದೆ. ಕೂಡಲೇ ಅವರು ಸರಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಬಾಯ್ ಅಂತ ಹೇಳಿದರು. ನಾನು ಒಳಗೆ ಹೋದಾಗ ಅಲ್ಲಿಯೇ ತಮ್ಮ ಹಸಿವೆಯನ್ನು ತೀರಿಸಿಕೊಂಡರು. ಆಗ ನಾನು ಯಾಕೆ ಅಡುಗೆ ಮನೆಯಲ್ಲಿ ಎಂದು ಕೇಳಿದಾಗ ಹೊರಗಡೆ ಹಾಲಿನಲ್ಲಿ ಕ್ಯಾಮೆರಾ ಇದೆ ಅಂತ ಎಚ್ಚರಿಸಿದರು. ಆಮೇಲೆ ಅರ್ಧಕ್ಕೆ ಬಿಟ್ಟಿದ್ದ ಟೀ ಕುಡಿಯುತ್ತಾ ಸಂತೋಷವಾಗಿ ಹೊರಗೆ ಕರೆದುಕೊಂಡು ಬಂದು ಅವರು ನನಗೆ ಫೈಲ್ ಕೊಟ್ಟು ನಿಮ್ಮ ಮ್ಯಾನೇಜರ್ ಕೇಳಿದ್ದು ಇದೇ ಫೈಲ್, ಜೋಪಾನವಾಗಿ ತಗೊಂಡು ಹೋಗುವೆ ಎಂದು ಹೇಳಿದರು. ಆದರೆ ನಾನು ಫೈಲ್ ತಗೊಂಡು ಆಫೀಸಿಗೆ ಬರುವಾಗ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಬರುತ್ತಿದ್ದೆ. ಒಮ್ಮೆಲೆ ತಾನಾಗಿಯೇ ಎಲ್ಲವೂ ನಡೆಯಿತು ಎಂದು ಯೋಚಿಸುತ್ತಾ ಆಫೀಸಿಗೆ ಬಂದೆ. ಅಷ್ಟೊತ್ತಿಗೆ ಮ್ಯಾನೇಜರ್ ಸಿಟ್ಟಿಗೆದ್ದಿದ್ದರು. ಯಾಕೋ ಬರೋಕೆ ಲೇಟ್ ಆಯ್ತು ಎಂದು ಕೇಳಿದಾಗ ಬರುವಾಗ ನನ್ನ ಬೈಕ್ ಪಂಕ್ಚರ್ ಆಗಿತ್ತು, ಹಾಗಾಗಿ ಬರೋಕೆ ಲೇಟ್ ಆಯಿತು ಎಂದು ಹೇಳಿದೆ. ಆಮೇಲೆ ಅವರು ನನಗೆ ಇನ್ನಷ್ಟು ಬೈದರು. ನಾನು ಅಲ್ಲಿಂದ ಹೊರಗೆ ಬಂದು ಕುಳಿತುಕೊಂಡೆ. ಇದಾದ ಮೇಲೆ ಮತ್ತೊಮ್ಮೆ ಮನೆಗೆ ಹೋದಾಗ ಮತ್ತೊಮ್ಮೆ ಅದೇ ಘಟನೆ ನಡೆಯಿತು. ಆ ಕೆಲಸಕ್ಕೆ ಜಾಸ್ತಿ ಚಾನ್ಸ್ ಸಿಗದಿದ್ದರೂ ಸಹಿತ ಸಿಕ್ಕ ಸಮಯವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳುತ್ತಿದ್ದೆ. ಸದ್ಯ ಅವರು ಬೇರೆ ಊರಿನಲ್ಲಿದ್ದಾರೆ, ನಾನು ಇವಾಗ ನಮ್ಮದೇ ಬ್ಯಾಂಕಿನ ಮತ್ತೊಂದು ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಆದರೆ ಏನಾದರೂ ಕೆಲಸ ಇದ್ದರೆ ಮಾತ್ರ ಅವರ ಮನೆಗೆ ಹೋಗುತ್ತೇನೆ, ಇಲ್ಲದಿದ್ದರೆ ಸುಮ್ಮನೆ ನನ್ನ ಕೆಲಸ ಮಾಡಿಕೊಂಡು ಮತ್ತೆ ಊರಿಗೆ ಬರುತ್ತೇನೆ. ಗೆಳೆಯರೇ, ಇಂತಹ ಕಾಲ್ಪನಿಕ ಘಟನೆಗಳು ಕೇವಲ ಕಥೆಗಳು. ನಿಜ ಜೀವನದಲ್ಲಿ ಈ ತರಹದ ಕೆಲಸಗಳನ್ನು ಮಾಡಿದ್ದಲ್ಲಿ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು.